ಭಾರತೀಯ ಸೇನೆಯಲ್ಲಿ ಅಗ್ನಿವೀರರಾಗಿ ಅಥವಾ ಯಾವುದೇ ಇತರ ವರ್ಗದಲ್ಲಿ ಆನ್ಲೈನ್ನಲ್ಲಿ ನೋಂದಾಯಿಸುವುದು ಮತ್ತು ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದರ ಕುರಿತು ವಿಡಿಯೋಗೆ ಸುಸ್ವಾಗತ. ಮೊದಲು www.joinimdianarmy.nic.in ಗೆ ಭೇಟಿ ನೀಡಿ. ನೋಂದಣಿ ಪ್ರಕ್ರಿಯೆಗಾಗಿ ಅಭ್ಯರ್ಥಿಗಳು ಆಧಾರ್ ಲಿಂಕ್ ಮಾಡಿದ ಮೊಬೈಲ್ ಅಥವಾ ಮೆಟ್ರಿಕ್ಯುಲೇಷನ್ ಪ್ರಮಾಣಪತ್ರವನ್ನು ಹೊಂದಿರಬೇಕು. ಭಾರತೀಯ ಸೇನೆಗೆ ಸೇರಲು ಹೇಗೆ ನೋಂದಾಯಿಸಿಕೊಳ್ಳಬೇಕು ಎಂಬುದನ್ನು ನಾವು ನಿಮಗೆ ತಿಳಿಸುತ್ತೇವೆ ಮತ್ತು ಈಗಾಗಲೇ ನೋಂದಾಯಿಸಿಕೊಂಡಿರುವ ಜನರು ನೋಂದಣಿ ಪ್ರಕ್ರಿಯೆಯನ್ನು ಬಿಟ್ಟು ಲಾಗಿನ್ ಮಾಡುವ ಹಂತಗಳನ್ನು ವೀಕ್ಷಿಸಲು ಮತ್ತು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ನೇರವಾಗಿ ವಿಡಿಯೋದಲ್ಲಿ ಮುಂದುವರಿಯಬಹುದು. ವೆಬ್ಸೈಟ್ಗೆ ಲಾಗಿನ್ ಆಗಲು ನೀವು ಕ್ಯಾಪ್ಚಾ ಪಠ್ಯವನ್ನು ನಮೂದಿಸಬೇಕು. ನಂತರ ಎಂಟರ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಅರ್ಜಿದಾರರು ಸಾಮಾನ್ಯ ಕೇದಾರ ಅಥವಾ ಅಗ್ನಿಪಥ್ ಮೆನುವಿನಿಂದ ನೋಂದಾಯಿಸಿಕೊಳ್ಳಬಹುದು. ಬಳಕೆದಾರ ನೋಂದಣಿಯ ಮೇಲೆ ಕ್ಲಿಕ್ ಮಾಡಿ. ನೋಂದಣಿ ಸಮಯದಲ್ಲಿ ಅಭ್ಯರ್ಥಿಯು ಈ ಕೆಳಗಿನ ವಸ್ತುಗಳನ್ನು ತಮ್ಮೊಂದಿಗೆ ಇಟ್ಟುಕೊಳ್ಳಬೇಕು: ಆಧಾರ್ ಕಾರ್ಡ್ ಅಥವಾ ಮೆಟ್ರಿಕ್ಯುಲೇಷನ್ ಪ್ರಮಾಣಪತ್ರ, ಸಹಿಯ ಸ್ಕ್ಯಾನ್ ಪ್ರತಿ, 5 ಕಿಲೋಬೈಟ್ಗಳಿಂದ 10 ಕಿಲೋಬೈಟ್ಗಳ ನಡುವಿನ ಗಾತ್ರ, ಇತ್ತೀಚಿನ ಫೋಟೋದ ಸಾಫ್ಟ್ ಕಾಪಿ, 5 ಕಿಲೋಬೈಟ್ಗಳಿಂದ 20 ಕಿಲೋಬೈಟ್ಗಳ ನಡುವಿನ ಗಾತ್ರ, ಒಟಿಪಿ ಸ್ವೀಕರಿಸಲು ಆಧಾರ್ ಲಿಂಕ್ ಮಾಡಿದ ಮೊಬೈಲ್, ಸಕ್ರಿಯ ಇಮೇಲ್ ಐಡಿ, ಅರ್ಹತಾ ಕೋರ್ಸ್ನ ಅಂಕಪಟ್ಟಿ, ವಿಳಾಸದ ವಿವರಗಳು. ಆನ್ಲೈನ್ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಲು ನೀವು ಪ್ರಮುಖ ಸೂಚನೆಗಳನ್ನು ಓದಬೇಕು. ಈಗ ಮುಂದುವರಿಸಿ ಕ್ಲಿಕ್ ಮಾಡಿ. ಈಗ ವೈಯಕ್ತಿಕ ವಿವರಗಳ ಅಡಿಯಲ್ಲಿ ನೀವು ಆಧಾರ್ ಸಂಖ್ಯೆ ಮತ್ತು ಮೆಟ್ರಿಕ್ಯುಲೇಷನ್ ಪ್ರಮಾಣಪತ್ರ ಎಂಬ 2 ಆಯ್ಕೆಗಳನ್ನು ನೋಡುತ್ತೀರಿ. ಆಧಾರ್ನೊಂದಿಗೆ ನೋಂದಣಿ. ನೀವು ಆಧಾರ್ ಸಂಖ್ಯೆ ಆಯ್ಕೆಯನ್ನು ಆರಿಸಿ ಡಿಜಿಲಾಕರ್ನಿಂದ ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮನ್ನು ಡಿಜಿಲಾಕರ್ ಸೈಟ್ಗೆ ಮರುನಿರ್ದೇಶಿಸಲಾಗುತ್ತದೆ. ಇಲ್ಲಿ ನೀವು ಆಧಾರ್ ಸಂಖ್ಯೆಯನ್ನು ಭರ್ತಿ ಮಾಡಬೇಕು. ನಂತರ ಮುಂದಿನದನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒಟಿಪಿ ಕಳುಹಿಸಲಾಗುತ್ತದೆ. ಒಟಿಪಿಯನ್ನು ಭರ್ತಿ ಮಾಡಿ ಮತ್ತು ಮುಂದುವರಿಸಿ ಕ್ಲಿಕ್ ಮಾಡಿ. ನೀವು ಅನುಮತಿಸು ಕ್ಲಿಕ್ ಮಾಡಿದರೆ ನಿಮ್ಮ ಹೆಸರು, ಕೇರ್ ಆಫ್ ಮತ್ತು ಜನ್ಮ ದಿನಾಂಕವು ಡಿಜಿ ಲಾಕರ್ನಿಂದ ಸ್ವಯಂಚಾಲಿತವಾಗಿ ಪಡೆಯಲ್ಪಡುತ್ತದೆ. ನಿಮ್ಮ ಹೆಸರು ಮತ್ತು ಜನ್ಮ ದಿನಾಂಕವು ಮೆಟ್ರಿಕ್ಯುಲೇಷನ್ ಪ್ರಮಾಣಪತ್ರದೊಂದಿಗೆ ಹೊಂದಿಕೆಯಾಗದಿದ್ದರೆ ನೋಂದಣಿಗೆ ಮುಂದುವರಿಯುವ ಮೊದಲು ನೀವು ಅದನ್ನು ಆಧಾರ್ನಲ್ಲಿ ಸರಿಪಡಿಸಿಕೊಳ್ಳಬೇಕು. ನೀವು ಬ್ಯಾಲೆನ್ಸ್ ಕ್ಷೇತ್ರಗಳನ್ನು ಸಹ ಭರ್ತಿ ಮಾಡಬೇಕು. ಈಗ ಕ್ಯಾಪ್ಚಾ ಪಠ್ಯವನ್ನು ನಮೂದಿಸಿ ಸಲ್ಲಿಸು ಕ್ಲಿಕ್ ಮಾಡಿ. ನಿಮ್ಮ ಇಮೇಲ್ ಐಡಿಯಲ್ಲಿ ನೀವು ಒಟಿಪಿಯನ್ನು ಸ್ವೀಕರಿಸುತ್ತೀರಿ. ಈಗ ಒಟಿಪಿ ಕ್ಯಾಪ್ಚಾ ಪಠ್ಯವನ್ನು ನಮೂದಿಸಿ ಮತ್ತು ಸಲ್ಲಿಸು ಕ್ಲಿಕ್ ಮಾಡಿ. ಈಗ ನೀವು ವೈಯಕ್ತಿಕ ವಿವರಗಳು, ಸಂಪರ್ಕ ವಿವರಗಳು ಮತ್ತು ಶಿಕ್ಷಣ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ಭಾರತೀಯ ಸೇನಾ ಸೈಟ್ಗೆ ಸೇರಲು ಲಾಗಿನ್ ಮಾಡಲು ನಿಮ್ಮ ಇಮೇಲ್ ಐಡಿ ನಿಮ್ಮ ಬಳಕೆದಾರ ಹೆಸರಾಗಿರುತ್ತದೆ. ನೀಡಿರುವ ಸಂಯೋಜನೆಯ ಪ್ರಕಾರ ನೀವು ಈಗ ಪಾಸ್ವರ್ಡ್ ಅಗತ್ಯ ವಿಭಾಗದಲ್ಲಿ ನಿಮ್ಮ ಲಾಗಿನ್ ಪಾಸ್ವರ್ಡ್ ಅನ್ನು ರಚಿಸಬಹುದು. ದೃಢೀಕರಣ ಪಾಸ್ವರ್ಡ್ನಲ್ಲಿ ಮತ್ತೆ ಬಯಸಿದ ಪಾಸ್ವರ್ಡ್ ಅನ್ನು ನಮೂದಿಸಿ. ಪರಿಶೀಲನಾ ಕೋಡ್ ಕೇಸ್ ಸೆನ್ಸಿಟಿವ್ ಎಂಬುದನ್ನು ಗಮನಿಸಿ. ಕ್ಯಾಪ್ಚಾವನ್ನು ನಮೂದಿಸಿ ಮತ್ತು ಉಳಿಸು ಕ್ಲಿಕ್ ಮಾಡಿ. ಮೆಟ್ರಿಕ್ಯುಲೇಷನ್ ಪ್ರಮಾಣಪತ್ರದೊಂದಿಗೆ ನೋಂದಣಿ. ನೀವು ಮೆಟ್ರಿಕ್ಯುಲೇಷನ್ ಪ್ರಮಾಣಪತ್ರವನ್ನು ಆರಿಸಿದರೆ ನಿಮ್ಮನ್ನು ಡಿಜಿಲಾಕರ್ ಸೈಟ್ಗೆ ಮರುನಿರ್ದೇಶಿಸಲಾಗುತ್ತದೆ. ನೀವು ಮೆಟ್ರಿಕ್ ಬೋರ್ಡ್ ಹೆಸರನ್ನು ಆಯ್ಕೆ ಮಾಡಿ ಅಗತ್ಯವಿರುವ ವಿವರಗಳನ್ನು ಭರ್ತಿ ಮಾಡಬೇಕು. ಈಗ ಹುಡುಕಿ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಹೆಸರು, ತಂದೆಯ ಹೆಸರು ಮತ್ತು ಜನ್ಮ ದಿನಾಂಕವನ್ನು ಡಿಜಿಲಾಕರ್ನಿಂದ ಸ್ವಯಂಚಾಲಿತವಾಗಿ ಪಡೆಯಲಾಗುತ್ತದೆ. ನೀವು ಬ್ಯಾಲೆನ್ಸ್ ಕ್ಷೇತ್ರಗಳನ್ನು ಸಹ ಭರ್ತಿ ಮಾಡಬೇಕು ಮತ್ತು ಉಳಿದ ಹಂತಗಳು ಆಧಾರ್ ಆಯ್ಕೆಯಂತೆಯೇ ಇರುತ್ತವೆ. ನಿಮ್ಮ ನೋಂದಣಿ ಪ್ರಕ್ರಿಯೆಯು ಇಲ್ಲಿ ಪೂರ್ಣಗೊಂಡಿದೆ. ನೋಂದಣಿ ಪ್ರಕ್ರಿಯೆಯ ನಂತರ ಅಧಿಸೂಚನೆಯ ಆಧಾರದ ಮೇಲೆ ಅರ್ಜಿದಾರರು ಲಾಗಿನ್ ಅಥವಾ ಅರ್ಜಿ ಆನ್ಲೈನ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಅರ್ಜಿ ಸಲ್ಲಿಸಬಹುದು. ಸಾಮಾನ್ಯ ಕೇದಾ ಅಥವಾ ಅಗ್ನಿಪಥ್ ಮೆನುವಿನಲ್ಲಿ ಲಾಗಿನ್ ಕ್ಲಿಕ್ ಮಾಡಿ ಅಥವಾ ಆನ್ಲೈನ್ನಲ್ಲಿ ಅರ್ಜಿ ಲಾಗಿನ್ ಪುಟವು ಕಾಣಿಸಿಕೊಳ್ಳುತ್ತದೆ. ಈಗಲೇ ನೋಂದಾಯಿಸಲಾದ ವರ್ಗದಲ್ಲಿ ನಿಮ್ಮ ಬಳಕೆದಾರ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ. ಕ್ಯಾಪ್ಚಾ ಪಠ್ಯವನ್ನು ನಮೂದಿಸಿ. ಪರಿಶೀಲನಾ ಕೋಡ್ ಕೇಸ್ ಸೆನ್ಸಿಟಿವ್ ಎಂಬುದನ್ನು ಗಮನಿಸಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸಲ್ಲಿಸಿ. ಡ್ಯಾಶ್ಬೋರ್ಡ್ ಪುಟವು ಕಾಣಿಸಿಕೊಳ್ಳುತ್ತದೆ. ನೀವು ಡ್ರಾಪ್ ಡೌನ್ ಪಟ್ಟಿಯಿಂದ ಕಡ್ಡಾಯ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ನೀವು ಹೈಲೈಟ್ ಮಾಡಲಾದ ಯಾವುದೇ ವರ್ಗಕ್ಕೆ ಸೇರಿದವರಾಗಿದ್ದರೆ ದಯವಿಟ್ಟು ನೀಡಿರುವ ಪಟ್ಟಿಯಿಂದ ಆಯ್ಕೆ ಮಾಡಿ. ಅರ್ಹತೆಯನ್ನು ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ.
ಅಧಿಸೂಚನೆ, ಶಿಕ್ಷಣ ಅರ್ಹತೆ, ಭೌತಿಕ ನಿಯತಾಂಕಗಳು ಇತ್ಯಾದಿಗಳ ಆಧಾರದ ಮೇಲೆ ಅರ್ಹ ವರ್ಗವನ್ನು ನಿಯಮಿತ ಕೆಡರ್ 2ರಲ್ಲೂ ಪ್ರದರ್ಶಿಸಲಾಗುತ್ತದೆ. ಅಗ್ನಿವೇರ್ ಟ್ಯಾಬ್ನಲ್ಲಿ ಅರ್ಜಿ ತೆರೆದಿರುವುದನ್ನು ಆಧರಿಸಿ ಅರ್ಜಿ ಬಟನ್ ಹಸಿರು ಅಥವಾ ಕೆಂಪು ಬಣ್ಣದ್ದಾಗಿರುತ್ತದೆ. ಅದು ಹಸಿರು ಬಣ್ಣದಲ್ಲಿದ್ದರೆ ಬಯಸಿದ ವರ್ಗದ ಅನ್ವಯಿಸು ಬಟನ್ ಅನ್ನು ಕ್ಲಿಕ್ ಮಾಡಿ. ಅರ್ಜಿ ಸೂಚನಾ ಪುಟವು ಕಾಣಿಸಿಕೊಳ್ಳುತ್ತದೆ. ಆನ್ಲೈನ್ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಲು ನೀವು ಪ್ರಮುಖ ಸೂಚನೆಗಳನ್ನು ಓದಬೇಕು. ನಂತರ ಮುಂದುವರಿಸಿ ಕ್ಲಿಕ್ ಮಾಡಿ. ಈಗ ವೈಯಕ್ತಿಕ ಮಾಹಿತಿಯಲ್ಲಿ ದಯವಿಟ್ಟು ಬ್ಯಾಲೆನ್ಸ್ ಕ್ಷೇತ್ರಗಳನ್ನು ಭರ್ತಿ ಮಾಡಿ. ಅಗತ್ಯವಿರುವ ಗಾತ್ರ ಮತ್ತು ಸ್ವರೂಪಕ್ಕೆ ಅನುಗುಣವಾಗಿ ನಿಮ್ಮ ಇತ್ತೀಚಿನ ಫೋಟೋ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಿ. ಉಳಿಸು ಮತ್ತು ಮುಂದುವರಿಸಿ ಕ್ಲಿಕ್ ಮಾಡಿ. ಮುಂದೆ ಸಂವಹನ ವಿವರಗಳ ಮೆನುವಿನಲ್ಲಿ ನೀವು ಡ್ರಾಪ್ ಡೌನ್ ಪಟ್ಟಿಯಿಂದ ಸಂವಹನ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ಪತ್ರವ್ಯವಹಾರದ ವಿಳಾಸವು ಶಾಶ್ವತ ವಿಳಾಸದಂತೆಯೇ ಇದ್ದರೆ ನಂತರ ಶಾಶ್ವತ ವಿಳಾಸದಂತೆಯೇ ಚೆಕ್ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ. ಪತ್ರವ್ಯವಹಾರದ ವಿಳಾಸವು ಶಾಶ್ವತ ವಿಳಾಸಕ್ಕಿಂತ ಭಿನ್ನವಾಗಿದ್ದರೆ ದಯವಿಟ್ಟು ವಿವರಗಳನ್ನು ಭರ್ತಿ ಮಾಡಿ. ಉಳಿಸು ಮತ್ತು ಮುಂದುವರಿಸಿ ಕ್ಲಿಕ್ ಮಾಡಿ. ಈಗ ವಿವಿಧ ವಿವರಗಳ ಮೆನುವಿನಲ್ಲಿ ನೀವು ಡ್ರಾಪ್ ಡೌನ್ ಪಟ್ಟಿಯಿಂದ ಅಗತ್ಯ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ಉಳಿಸು ಕ್ಲಿಕ್ ಮಾಡಿ ಮತ್ತು ಮುಂದುವರಿಸಿ. ಈಗ ಶಿಕ್ಷಣ ವಿವರಗಳ ಮೆನುವಿನಲ್ಲಿ ನೀವು ಅಗತ್ಯ ಶಿಕ್ಷಣ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ಅರ್ಹತಾ ಕೋರ್ಸ್ನಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ವಿಷಯದ ಅಂಕಗಳನ್ನು ಭರ್ತಿ ಮಾಡುವುದು ಕಡ್ಡಾಯವಾಗಿದೆ. ಅರ್ಹತಾ ಪರೀಕ್ಷೆಗಳಿಗೆ ಹಾಜರಾಗುವ ಅಭ್ಯರ್ಥಿಗಳು ಅಂಕಗಳನ್ನು ಭರ್ತಿ ಮಾಡಬೇಕಾಗಿಲ್ಲ. ಅರ್ಹತಾ ಕೋರ್ಸ್ನಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ವಿಷಯದ ವಿವರಗಳನ್ನು ಭರ್ತಿ ಮಾಡಲು ಸೇರಿಸು ಬಟನ್ ಕ್ಲಿಕ್ ಮಾಡಿ. ಸೂಚಿಸಲಾದ ಕ್ಷೇತ್ರಗಳಲ್ಲಿ ನೀವು ಎಲ್ಲಾ ವಿಷಯಗಳು ಮತ್ತು ಅಂಕಗಳನ್ನು ನಮೂದಿಸಬೇಕಾದ ಪುಟವನ್ನು ಪ್ರದರ್ಶಿಸಲಾಗುತ್ತದೆ. ಅಗತ್ಯವಿದ್ದರೆ ನೀವು ಹೊಸ ಸಾಲಿನ ಮೇಲೆ ಕ್ಲಿಕ್ ಮಾಡಬಹುದು. ಎಲ್ಲಾ ವಿಷಯಗಳ ಒಟ್ಟು ಮೊತ್ತವನ್ನು ಸ್ವಯಂಚಾಲಿತವಾಗಿ ಲೆಕ್ಕ ಹಾಕಲಾಗುತ್ತದೆ ಎಂಬುದನ್ನು ಗಮನಿಸಿ. ಅಭ್ಯರ್ಥಿಗಳು ತಮ್ಮ ವಿಷಯಗಳು ಮತ್ತು ಅಂಕಗಳು ಅರ್ಜಿ ಸಲ್ಲಿಸಿದ ವರ್ಗದ ಅರ್ಹತಾ ಮಾನದಂಡಗಳಿಗೆ ಹೊಂದಿಕೆಯಾಗುತ್ತವೆಯೇ ಎಂದು ಅಧಿಸೂಚನೆಯಿಂದ ಖಚಿತಪಡಿಸಿಕೊಳ್ಳಬೇಕು. ಈಗ ಉಳಿಸಿ ಮತ್ತು ಮುಂದುವರಿಸಿ. ಈಗ ಪರೀಕ್ಷಾ ಕೇಂದ್ರದ ಮೆನುವಿನಲ್ಲಿ ನಿಮ್ಮ ಆದ್ಯತೆಗಳ ಪ್ರಕಾರ ಪರೀಕ್ಷೆಗೆ 5 ರಾಜ್ಯ ಮತ್ತು ನಗರ ಆಯ್ಕೆಗಳನ್ನು ನೀವು ಆಯ್ಕೆ ಮಾಡಬೇಕು ಮತ್ತು ಯಾವುದೇ ನಗರವನ್ನು 2 ಬಾರಿ ಆಯ್ಕೆ ಮಾಡಬಾರದು. ದಯವಿಟ್ಟು ಅರ್ಜಿಯನ್ನು ಭರ್ತಿ ಮಾಡಿದ ವಿವರಗಳನ್ನು ನಮೂದಿಸಿ. ಈಗ ಉಳಿಸು ಕ್ಲಿಕ್ ಮಾಡಿ ಮತ್ತು ಮುಂದುವರಿಸಿ. ಅರ್ಜಿ ವಿವರಗಳ ಪೂರ್ವವೀಕ್ಷಣೆ ಪುಟವು ಕಾಣಿಸಿಕೊಳ್ಳುತ್ತದೆ. ಅಲ್ಲಿ ನೀವು ವಿವರಗಳನ್ನು ಪರಿಶೀಲಿಸಬೇಕು. ಪಾವತಿ ಬಟನ್ ಕ್ಲಿಕ್ ಮಾಡುವ ಮೊದಲು ಭರ್ತಿ ಮಾಡಿದ ವಿವರಗಳನ್ನು ಪರಿಶೀಲಿಸಿ. ಪಾವತಿ ಗೇಟ್ವೇಯಲ್ಲಿ ನೀವು ಪಾವತಿ ಬಟನ್ ಅನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮನ್ನು ಇ-ಪೇ ಪಾವತಿ ಪುಟಕ್ಕೆ ಮರುನಿರ್ದೇಶಿಸಲಾಗುತ್ತದೆ. ಅಲ್ಲಿ ನೀವು ಪಾವತಿ ಮಾಡಬೇಕಾಗುತ್ತದೆ. ಪಾವತಿಯನ್ನು ಯುಪಿಐ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಮಾಡಬಹುದು. ಒಮ್ಮೆ ಪಾವತಿ ಮಾಡಿದ ನಂತರ ಮರುಪಾವತಿಸಲಾಗುವುದಿಲ್ಲ. ಈಗ ನಿಮ್ಮ ಅರ್ಜಿ ಪ್ರಕ್ರಿಯೆಯು ಪೂರ್ಣಗೊಂಡಿದೆ. ನೀವು ಅರ್ಜಿಯ ಸ್ಥಿತಿಯನ್ನು ನೋಡಬಹುದು ಮತ್ತು ಅರ್ಜಿಗಳ ಇತಿಹಾಸ ಟ್ಯಾಬ್ನಲ್ಲಿ ಅಂತಿಮ ಸಲ್ಲಿಕೆಯ ನಂತರ ಪಾವತಿ ರಶೀದಿಯನ್ನು ಡೌನ್ಲೋಡ್ ಮಾಡಬಹುದು. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.